ನೋಡಿ ಬೊಗಳುತ್ತವೆ ಅಂತ ತಾಳೇನೆ ಕೆಡ್ಸ್ಕೋಬೇಡ ಗುರು. ನಾವ್ ಯಾವ ನಾಯಿಗೂ ನೋಡಲ್ಲ, ನಾಯಿಗಳು ಬೊಗಳೋದು ನೋಡಲ್ಲ. ಆದ್ರೆ ನಿಮ್ ಹಾಡ್ ಕೇಳಿ ನಮ್ ಬೀದಿ ನಾಯಿ ಬೊಗಳ್ತಾವೆ. ನಮ್ ಬೆಳವಣಿಗೆ ನೋಡಿ ಆ ನಾಯಿಗಳು ಅನ್ಕೋಬೇಕು ಅಷ್ಟೇ. ಅಮಾಸೆ ಹುಣ್ಮೆಗ್ ಬಂದಿದ್ ಫೇಮ್ ತಲೆಗೆ ಇಷ್ಟೆಲ್ಲ ಮೀರ್ಬಿಟ್ಟಿದೆ. ಇನೋಸೆನ್ಸ್ ಮತ್ತೆ ಆರೋಗ್ಯಂಟ್ ಶಬ್ದದಲ್ಲಿ ಇದೇ ವ್ಯತ್ಯಾಸ. ಒಂದ್ ತಿಂಗಳ ಹಿಂದೆ ಇನೋಸೆನ್ಸ್ ಕಾಣ್ತಿತ್ತು ಇವಳ್ದು, ಆದ್ರೆ ಇವಾಗ ಆರೋಗ್ಯನ್ಸ್ ಕಾಣ್ತಿದೆ. ಫೇಮ್ ಇವತ್ತಿರತ್ತೆ, ನಾಳೆ ಇರಲ್ಲ. ಆದ್ರೆ ಅದು ಮೇಂಟೈನ್ ಮಾಡಿ ಹೋಗೋದೇ ಬೆಳವಣಿಗೆ ಅನ್ನೋದು. ಇವಳ ಹಾಡ್ಕಿಂತ ಇನ್ನೂ ಸ್ವಲ್ಪ ಮೇಲ್ ಹೋದ್ರೆ ಇವ್ರು ಬರ್ತಾರೆ. ಹುಡುಗಿರ್ ಕಂಡ್ರೆ ನಿಂದು ನಿಯತ್ತೆ ನಿಲ್ಲಲ್ಲ. ಅಣ್ಣ ಹಾಡಿನ ಟೈಟಲ್ ಅವನಿಗೆ ನೋಡ್ ಬರ್ದಾನಿರ್ಬೇಕು. ಅಣ್ಣ ಹೊಸ ರ್ಯಾಪರ್ ವಿಜ್ ಹೊಸ್ಮಣಿ ಅಂತ. ಫೋನ್ ಚಾರ್ಜ್ ಇಟ್ಟು ಸ್ವಿಚ್ ಆನ್ ಮಾಡಲ್ಲ. ಸ್ವಿಚ್ ಆನ್ ಯಾಕೆ ಮಾಡಿಲ್ಲ ಅಂದ್ರೆ, ಆನ್ ಮಾಡಿದ್ರೆ ನಿಮ್ಮ ಹಾಡ್ ಕೇಳ್ಬೇಕಲ್ಲ. ವಾಯ್ಸ್ ಮೆಸೇಜ್ ಗೆ ರಿಪ್ಲೈ ಕೊಡಲ್ಲ. ಹೆಂಗ್ ಕೊಡ್ತಾನ ಅಣ್ಣ, ಹೆಂಗ್ ಕೊಡ್ತಾನ ರಿಪ್ಲೈ? ನಿಮ್ ಹಾಡೇ ಅಷ್ಟ್ ಚಲೋ ಇದೆ, ಏನ್ ಹೇಳ್ಬೇಕಂತ ಬಾಯಿಂದ ಶಬ್ದನೇ ಬರ್ತಿಲ್ಲ. ಈ ವರ್ಡ್ ನಮ್ ಕಡೆ ಬಾಳ್ ಕಾಮನ್. ಅಣ್ಣಂಗಿ ಶಬ್ದ ಕಾಮನ್ ಅಂತೆ. ಹಾಡ್ ಕೇಳಾದ್ಮೇಲೆ ಎಲ್ಲರೂ ಕೊಡೋದು ಒಂದೇ ಶಬ್ದ ಅಣ್ಣಂಗೆ, ಅದಕ್ಕೆ ಕಾಮನ್ ಆಗಿದೆ. ರೀಲ್ಸ್ ಮಾಡ್ಕೊಂಡ್ ಮೆರಿಯೋದ್ ಜಾಸ್ತಿ, ಸ್ಟ್ರೇಟ್ ಆಗಿ ಬಂದ್ರೆ ಸೈಲೆಂಟ್ ಆಗ್ತದೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಣ್ಣ. ಕೆಲವ್ರು ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಇಫ್ ಯು ನೋ ಯು ನೋ. ಈ ವರ್ಡ್ ನಮ್ ಕಡೆ ಬಾಳ್ ಕಾಮನ್. ಟೆನ್ಷನ್ ತಗೋಬೇಡಲ್ಲ. ನಾವ್ ಟೆನ್ಷನ್ ತಗೊಳಲ್ಲ ಅಣ್ಣ, ಆದ್ರೆ ನಮ್ಗೆ ಯಾರು ಟೆನ್ಷನ್ ಕೊಟ್ರೆ ನಿಮ್ ಹಾಡ್ ಸೆಂಡ್ ಮಾಡ್ಬಿಡ್ತೀವಿ. ನಿಮ್ಗೂ ಯಾರಾದ್ರೂ ಟೆನ್ಷನ್ ಕೊಡ್ತಿದಾರಂದ್ರೆ ಈ ಹಾಡ್ ಸೆಂಡ್ ಮಾಡಿ. ಎಲ್ ಸಿಗತ್ತಂದ್ರೆ ವಿಜ್ ಹೊಸ್ಮಣಿ ಯೂಟ್ಯೂಬ್ ಚಾನಲ್ ಅಲ್ಲಿ.